ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಫೈನಲಿ. ಯಾಕಂದರೆ ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಐ ಗೆಸ್ ಥೈಲ್ಯಾಂಡ್ಗೆ ಹೋಗಿ ಬಂದು 3 ವೀಕ್ಸ್ ಆಗಿಬಿಟ್ಟಿದೆ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಿರೋದು. ಯಾವಾಗಲೂ ನಾನು ಡೇ ಇನ್ ಮೈ ಲೈಫ್ ಮತ್ತು ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸೇ ಮಾಡ್ತಾ ಇರ್ತೀನಿ. ಬಟ್ ಟುಡೇ ಐ ಥಾಟ್ ಆಫ್ ಲೆಟ್ ಮೀ ಡೂ ಸಮಥಿಂಗ್ ಡಿಫ್ರೆಂಟ್ ವ್ಲಾಗ್ ಅಂತ, ನಿಮಗೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ಬಂದು ಇಟ್ಸ್ ಅ ಡಿಫ್ರೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ನೀವು ಫುಲ್ಲಾಗಿ ನೋಡಿದ್ರೇ ನಿಮಗೂ ಎಂಟೈರ್ ಸ್ಟೋರಿ ಗೊತ್ತಾಗೋದು. ಮಧ್ಯದಲ್ಲಿ ನೋಡಿ ಜಸ್ಟ್ ಸ್ಕಿಪ್ ಮಾಡಿದ್ರೆ ಯುಲ್ ಎಂಡ್ ಅಪ್ ವಿತ್ ನೋ ವೇರ್, ವಿತ್ ನೋ ನಾಲೆಜ್. ನೀವು ಏನು ತಿಳ್ಕೊಂಡ್ರು ಜಸ್ಟ್ ಬೆಟರ್ ಆಗಿ ತಿಳ್ಕೊಬೇಕು ಅಂತ ನಾನು ಈ ವ್ಲಾಗ್ ಮಾಡ್ತಿರೋದು. ಇವತ್ತು ನಾನು ಒಂದು ಆರ್ಟಿಕಲ್ನ ಓದಿದೆ. ಸೊ ಆರ್ಟಿಕಲ್ನ ಓದ್ಬಿಟ್ಟು ನಾನು ನಿಮಗೆ ಈ ವ್ಲಾಗ್ ಮಾಡ್ತಿರೋದು. ಇವನ್ನ ನಾವು ಸ್ಟೋನ್ ಮ್ಯಾನ್ ಅಂತಾನೆ ಕರಿಬೋದು. ಯಾಕಂದರೆ ಸಾಕಷ್ಟು ಜನನ ಇವನು ಕಲ್ಲಿಂದಾನೇ ಸಾಯಿಸಿರೋದು. ಹೌ ಡಿಡ್ ಇ ಕಿಲ್, ವೈ ಡಿಡ್ ಇ ಕಿಲ್ ಆ್ಯಂಡ್ whom did he kill ಅದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ದಿಸ್ ಸ್ಟೋರಿ ಈಸ್ ಅರೌಂಡ್ 40 years ago. ಸೊ ಅವಾಗ ಕೋಲ್ಕತ್ತಾ ಬಂದು ಇಟ್ ವಾಸ್ ಅ ಗ್ರೋಯಿಂಗ್ ಸಿಟಿ. ಆದರೆ ಇನ್ನೊಂದು ಸೈಡಲ್ಲಿ ದೇವರ್ ಲಾಟ್ ಆಫ್ ಪಾವರ್ಟಿ ಹೇಗಂದರೆ ಈ ಕೂಲಿ ಜನಗಳು ಮತ್ತು ಬೆಗ್ಗರ್ಸ್ ಬಂದು ರೋಡ್ ಸೈಡಲ್ಲೇ ಮಲಗ್ತಾ ಇದ್ರು. ಅವ್ರಿಗೆಲ್ಲ ಏನಂದರೆ ಅವತ್ತೇ ಕೆಲಸ ಮಾಡಿ ಏನು ದುಡ್ಡು ಸಿಗುತ್ತೋ ಅದಲ್ಲೇ ಊಟ ಮಾಡಿ ಮಲ್ಕೊತಾ ಇದ್ರು. ಎಲ್ಲಿ ಮಲ್ಕೊತಾ ಇದ್ರು? ರೋಡ್ ಸೈಡಲ್ಲಿ ಮಲ್ಕೊತಾ ಇದ್ರು. ಸೊ ಈ ಕೂಲಿ ವರ್ಕರ್ಸ್ ಆ ದಿನ ಏನು ಕೆಲಸ ಸಿಗುತ್ತೋ ಕೆಲಸ ಮಾಡ್ತಾ ಇದ್ರು, ದುಡಿತಾ ಇದ್ರು. ಆ ದುಡ್ದಿದ್ದ ಕಾಸಲ್ಲಿ ಊಟ ತಿನ್ಕೊಂಡು ರೋಡ್ ಸೈಡಲ್ಲಿ ಮಲ್ಕೊತಾ ಇದ್ರು. ಸೊ 1989 ಆರ ಪ್ಲೇಸ್ ಹತ್ರ ಬ್ರಿಡ್ಜ್ ಕೆಳಗಡೆ ಎವ್ರಿ ಒನ್ ವಿಲ್ ಫೈಂಡ್ ಒನ್ ಬಾಡಿ. ಸೊ ಒಂದು ಬಾಡಿನ ಫೈಂಡ್ ಮಾಡ್ತಾರೆ. ಹೇಗಂದರೆ ಆ ಬಾಡಿ ಬಂದು ದಟ್ ಪರ್ಸನ್ ಈಸ್ ಜಸ್ಟ್ ಲೇಯಿಂಗ್ ಆನ್ ದಿ ರೋಡ್ ಮತ್ತು ಅವ್ರ ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಬಿದ್ದಿದೆ. ಸೊ ಆ ತಲೆ ಹೇಗೆ ಹೊಡೆದಿದ್ದಾರೆ, ಹೇಗೆ ಸ್ಮ್ಯಾಶ್ ಮಾಡಿದ್ದಾರೆ ಅಂದರೆ ತಲೆ ಒಳಗಡೆ ಆ ಸ್ಕಲ್ ಇದೆಲ್ಲ ದಟ್ ಈಸ್ ಆಲ್ಸೋ ವಿಸಿಬಲ್. ಅಲ್ಲಿ ಅಕ್ಕಪಕ್ಕ ಎಲ್ಲ ಪೊಲೀಸಿಗೆ ಕಾಲ್ ಮಾಡಿ ಹೇಳ್ತಾರೆ. ಪೊಲೀಸ್ ಬಂದಮೇಲೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಅವ್ರಿಗೆ ಒಂದೇ ಗೊತ್ತಾಗೋದು ಏನಂದರೆ ಈ ವಾಸ್ ಅ ಬೆಗ್ಗರ್. ಮತ್ತು ಆ ಬೆಗ್ಗರ್ ಬಂದು ಯಾವಾಗಲೂ ಆ ಏರಿಯಾದಲ್ಲೇ ಮಲಗ್ತಾ ಇದ್ದಿದಂತೆ. ಸೊ ಆ ಪ್ಲೇಸಲ್ಲೇ ಇವಾಗ ಅವ್ರು ಎಲ್ಲಿ ಸತ್ತಿದ್ದಾರೋ ಆ ಪ್ಲೇಸಲ್ಲೇ ಯಾವಾಗಲೂ ಅವರು ಮಲಗ್ತಾ ಇದ್ದಿದಂತೆ. ದಟ್ ಈಸ್ ವಾಟ್ ದ ಪೀಪಲ್ ಅರೌಂಡ್ ದೆಮ್ ಇನ್ಫಾರ್ಮ್ ಟು ದಿ ಪೊಲೀಸ್. ಈ ಇನ್ಸಿಡೆಂಟ್ ಆದಮೇಲೆ ಪೊಲೀಸವರು ತುಂಬ ಕಷ್ಟಪಡ್ತಾರೆ ಆ ಕಿಲ್ಲರ್ನ ಹುಡ್ಕೋಕ್ಕೆ. ಬಟ್ ದೆನ್ ಅವ್ರು ಇಷ್ಟೇ ಹುಡ್ಕಿದ್ರು ಅವರಿಗೆ ಕಿಲ್ಲರೇ ಸಿಗ್ತಾಯಿಲ್ಲ. ಬಿಕಾಸ್ ಕಿಲ್ಲರ್ ಬಂದು ಒಂದು ಕ್ಲೂನು ಬಿಟ್ಟಿಲ್ಲ. ವೆನ್ ಈ ಕಿಲ್ ದಟ್ ಪರ್ಸನ್ ಒಂದು ಕ್ಲೂನು ಬಿಟ್ಟಿದ್ದಿಲ್ಲ. ಸೊ ಒಂದು ಸ್ವಲ್ಪ ದಿವಸ ಆದಮೇಲೆ ಈ ಇನ್ಸಿಡೆಂಟ್ ತಿರ್ಗಾ ಆಗುತ್ತೆ. ಯಾವುದೋ ಒಂದು ಪರ್ಸನ್ ರೋಡಲ್ಲಿ ಮಲಗಿರಾಗ ಅವ್ರ ಮೇಲೆ ಕಲ್ಲು ಹಾಕಿ ಸಾಯಿಸಿರೋದು. ಅದಾದಮೇಲೆ ಪೊಲೀಸ್ ಅವ್ರಿಗೆ ತುಂಬ ಪ್ರೆಷರ್ ಬೀಳುತ್ತೆ ಫ್ರಮ್ ಪಬ್ಲಿಕ್ಕಿಂದ ಆ್ಯಂಡ್ ಆಲ್ಸೋ ಫ್ರಮ್ ಗೌರ್ಮೆಂಟಿಂದ ದ ಕಿಲ್ಲರ್ನ ಬೇಗ ಹುಡುಕ್ಬೇಕು ಅಂತ. ಬಟ್ ದೆನ್ ಇಷ್ಟೇ ಅವರು ಸರ್ಚ್ ಮಾಡಿದ್ರು ಬೇರೆ ಲೈಕ್ ಹೇಳ್ತಾರಲ್ಲ, ದೇರ್ ಆರ್ ಸೋ ಮೆನಿ ವೇಸ್ ಟು ಸರ್ಚ್ ಅ ಕಿಲ್ಲರ್ ಅಂತ. ಎಲ್ಲ ವೇಸ್ ಅವರು ಟ್ರೈ ಮಾಡಿದ್ರು ದೇ ಕುಡಂಟ್ ಫೈಂಡ್ ದಿ ಕಿಲ್ಲರ್. ಈ ಇನ್ಸಿಡೆಂಟ್ ಶುರು ಆಗಿದ್ದು 1989. ಆಫ್ಟರ್ 6 months ಒಳಗಡೆ ಅರೌಂಡ್ 13 ಪೀಪಲ್ನ ದಿ ಕಿಲ್ಲರ್ ಆಸ್ ಕಿಲ್ ದಟ್ ಪರ್ಸನ್. ಅದು ಕಲ್ಲಾಕಿ ಸಾಯಿಸಿರೋದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, 13 ಕಿಲ್ಸ್ ಆದಮೇಲೆ ಎಲ್ಲರಿಗೂ ಏನು ಗೊತ್ತಾಗಿದೆ ಅಂದರೆ ದೇ ಡೋಂಟ್ ಹ್ಯಾವ್ ಪ್ರಾಪರ್ ವರ್ಕ್. ನಾಳೆ ಹೋಗಿ ಕೆಲಸ ಹುಡುಕ್ಬೇಕು. ಅವ್ರಿಗೆ ಏನು ಕೆಲಸ ಸಿಗುತ್ತೋ ಅದು ಕೆಲಸ ಮಾಡಿ ದುಡ್ದು ಊಟ ಮಾಡಬೇಕು. ಆ ಥರ ವ್ಯಕ್ತಿಗಳು. ಆ್ಯಂಡ್ ಆಲ್ಸೋ ಅವರಿಗೆ ರಿಲೇಟಿವ್ಸ್ ಇಲ್ಲ, ಫ್ಯಾಮಿಲಿ ಇಲ್ಲ, ಮನೆ ಇಲ್ಲ. ಅವ್ರು ಮಲಗೋದು ಯಾವಾಗಲೂ ರೋಡ್ ಸೈಡಲ್ಲೇ. This is what the police found out and also the people around them also got to know. ಆದರೆ ಪೊಲೀಸವರು ತುಂಬ ಕನ್ಫ್ಯೂಸ್ಡ್ ಆಗಿದ್ರು. ದಟ್ ಈಸಿ ಸೈಕೋ ಕಿಲ್ಲರ್, ಇಲ್ಲಾಂದರೆ ಡಿಪ್ರೆಷನಲ್ಲಿ ಜನಗಳನ್ನ ಸಾಯಿಸ್ತಾರದ, ಇಲ್ಲಾಂದರೆ ಏನು ಅಂತ ಒಂದು ಕ್ಲೂ ಇಲ್ದಿರ ದೇ ವೆ ಜಸ್ಟ್ ಇಷ್ಟೊಂದು ಪೊಲೀಸವರು ಅಸ್ಯೂಮ್ ಮಾಡ್ಕೊತಾ ಇದ್ರು. ಏನು ಕಾರಣ ಇರ್ಬೋದು, ವೈ ದೆ ಗೆಟಿಂಗ್ ಕಿಲ್ಡ್, ಹೂ ಇಸ್ ಕಿಲ್ಲಿಂಗ್ ಅಂತೆಲ್ಲ. ದೇ ವೆ ಜಸ್ಟ್ panicking and they were just in confusion state. 13 kills ಆದಮೇಲೆ ಪೊಲೀಸ್ ಆಲ್ಸೋ ಫೌಂಡ್ ಔಟ್ ಸೇಮ್ ಮರ್ಡರ್ ಮುಂಬೈದಲ್ಲೂ ಆಗಿದೆ ಅಂತ. 1985 till 1989ವರೆಗೂ ಲೈಕ್ ಸಮ್ ಏರಿಯಾಸ್ ಇನ್ ಮುಂಬೈ ಈ ಥರ ಸೇಮ್ ಕಿಲ್ಲಿಂಗ್ ಆಗಿದೆ. ಯಾರೋ ಒಬ್ಬರು ರೋಡಲ್ಲಿ ಮಲಗಿರಾಗ ಅವ್ರ ಮೇಲೆ ಕಲ್ಲೆಸಿ ಸಾಯಿಸಿರೋದು. ಈ ಥರ ಸೇಮ್ ಇನ್ಸಿಡೆಂಟ್ ಮುಂಬೈದಲ್ಲೂ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಪೊಲೀಸವರು ಎಷ್ಟೇ ಯೋಚನೆ ಮಾಡಿದ್ರು ಕಿಲ್ಲರ್ನ ಹುಡ್ಕಕ್ಕೆ ಆಗ್ತಿದ್ದಿಲ್ಲ. ಯಾಕಂದರೆ ಕಿಲ್ಲರ್ ಬಂದು ಒಂದು ಕ್ಲೂನು ಬಿಡ್ತಾ ಇದ್ದಿಲ್ಲ. ಇವಾಗ ಯಾರಾದರೂ ಒಬ್ರನ್ನ ಸಾಯಿಸಿದ್ರೆ ಅವ್ರದ್ದು ಫುಟ್ ಪ್ರಿಂಟ್ ಇಲ್ಲಾಂದರೆ ಹ್ಯಾಂಡ್ ಪ್ರಿಂಟ್ ಏನೇ ಅವ್ರದ್ದು ವಸ್ತು ಏನಾದರೂ ಬಿದ್ದಿದ್ರು ಅದರಿಂದ ನಾವು ಕಂಡುಹಿಡಿಬೋದು ಕಿಲ್ಲರ್ ಯಾರು ಅಂತ.
ಬಟ್ ದೆನ್ ಇಲ್ಲಿ ಈ ಕಿಲ್ಲರ್ ಬಂದು ಒಂದು ಕ್ಲೂನು ಬಿಡ್ತಾ ಇದ್ದಿಲ್ಲ. ಇ ವಾಸ್ ವೆರಿ 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 ಸ್ಮಾರ್ಟ್. ಈ ಕೇಸಲ್ಲಿ ಯಾರೂ ಕಿಲ್ಲರ್ನ ನೋಡಿಲ್ಲ ಮತ್ತು ಕಿಲ್ಲರಿಂದ ಯಾರೂ ತಪ್ಪಿಸ್ಕೊಂಡೂ ಇಲ್ಲ. ಸೊ ಇವಾಗ ಪೊಲೀಸವ್ರಿಗೆ ತುಂಬ ಪ್ರೆಷರು ಗೌರ್ಮೆಂಟ್ ಹೈಯರ್ ಸೈಡಿಂದ ಆ್ಯಂಡ್ ಆಲ್ಸೋ ಫ್ರಮ್ ಪಬ್ಲಿಕ್ ಸೈಡಿಂದ. ಯಾಕಂದರೆ ಪಬ್ಲಿಕ್ ಸೈಡಲ್ಲಿ ತುಂಬ ಜನ ಆ ಟೈಮಲ್ಲಿ ರೋಡ್ ಸೈಡಲ್ಲಿ ತುಂಬ ಜನ ಮಲಗ್ತಾಯಿದ್ರು. ಆವಾಗ ರೋಡ್ ಸೈಡಲ್ಲಿ ಜನಗಳು ಮಲಗೋರು ಏನು ಮಾಡ್ತಿದ್ರು ಅಂದರೆ, ನಮಗೆ ಇವಾಗ ಸೇಫ್ಟಿ ಇಲ್ಲ ಅಂತ ಲೈಕ್ ಪ್ರೊಟೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆಲ್ಸೋ ಲೈಕ್ ಅವರು ಮಲಗ್ತಾ ಇದ್ದಿಲ್ಲ. ಇವಾಗ ಯಾರಿಗೆಲ್ಲ ಮನೆ ಇಲ್ಲ ರೋಡ್ ಸೈಡಲ್ಲೇ ಮಲಗ್ತಾಯಿದ್ರು. ಸೊ ಅವರೆಲ್ಲ ಏನು ಮಾಡ್ತಾಯಿದ್ರು, ನೈಟ್ ಟೈಮಲ್ಲೆಲ್ಲ ಎದ್ದು ಕುತ್ಕೊತಾ ಇದ್ರು. ಮುಂಚೆಲ್ಲ ಡಾರ್ಕ್ ಪ್ಲೇಸಲ್ಲಿ ಹೋಗಿ ಮಲ್ಕೊತಾ ಇದ್ರು ವೇರ್ ದೇರ್ ಇಸ್ ನೋ ಲೈಟ್. ಇವಾಗೆಲ್ಲ ರೋಡ್ ಸೈಡಲ್ಲಿ ಈ ಹೈವೇದಲ್ಲೆಲ್ಲ ಲೈಟ್ ಇರತ್ತಲ್ಲ, ಫ್ಲೈಓವರ್ ಹತ್ತಲ್ಲ, ಸೊ ಅಲ್ಲಿ ಸೈಡಲ್ಲಿ ಮಲ್ಗಕ್ಕೆ ಶುರು ಮಾಡಿದ್ರು ಬಿಕಾಸ್ ಅಲ್ಲಿ ಲೈಟ್ ಇರತ್ತೆ. ಆ್ಯಂಡ್ ಆಲ್ಸೋ ಸಮ್ ಪೀಪಲ್ ಯೂಸ್ ಟು ಸಿಟ್ ಆ್ಯಂಡ್ ಜಸ್ಟ್ ಮಲಗ್ತಿರ, ದೇ ಜಸ್ಟ್ ಯೂಸ್ ಟು ಸೇಫ್ ಗಾರ್ಡ್ ದೆಮ್ಸೆಲ್ಫ್. ಇದೆಲ್ಲ ನೋಡಿ ಪೊಲೀಸವ್ರಿಗೆ ತುಂಬ ಪ್ರೆಷರ್ ಬೀಳಕ್ಕೆ ಶುರು ಆಯಿತು. ಅದಾದಮೇಲೆ 1988 ದೇರ್ ವಾಸ್ ನೋ ಎನಿ ಮರ್ಡರ್. ಸೊ ಪೊಲೀಸ್ ಸ್ಟಾಪ್ ಇನ್ವೆಸ್ಟಿಗೇಟಿಂಗ್. ಆದರೆ ಈ ಜನಗಳ ಮಧ್ಯದಲ್ಲಿ ತುಂಬ ಭಯ ಆಯಿತು. ಎಲ್ಲಿ ಆ ಸೈಕೋ ಕಿಲ್ಲರ್ ಬಂದು ಅವ್ರನ್ನ ಸಾಯಿಸ್ಬಿಟ್ರೆ ಅಂತ ಆ ರೋಡ್ ಸೈಡಲ್ಲಿ ಜನಗಳು ಮಲಗಿರ್ತಾರಲ್ಲ ಅವ್ರಿಗೆಲ್ಲ ಇನ್ನೂ ಭಯ ಆಯಿತು. ಬಟ್ ದೆನ್ ಈ ಪೊಲೀಸವರು ದೇ ಸ್ಟಾಪ್ ಇನ್ವೆಸ್ಟಿಗೇಟಿಂಗ್ ಬಿಕಾಸ್ ದೇ ವಾಸ್ ನೋ ಕಿಲ್ಲಿಂಗ್ ಆಫ್ಟರ್ ದ್ಯಾಟ್. ಈ ರೋಡ್ ಸೈಡಲ್ಲಿ ಮಲಗ್ತಾ ಇದ್ರಲ್ಲ ಆ ಜನಗಳೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಏನಂದರೆ ಕಿಲ್ಲರ್ ಬಂದು ಏನಕ್ಕೆ ರೋಡ್ ಸೈಡ್ ಜನಗಳನ್ನೇ ಸಾಯಿಸ್ತಾ ಇದ್ದಿದೆ ಅಂದರೆ, ಅವಾಗೆಲ್ಲ ನರಬಲಿ ಬಂದು ತುಂಬ ಜಾಸ್ತಿ ಇತ್ತು. ಸೊ ಸಮಥಿಂಗ್ ಅರೌಂಡ್ 5 decades ago ನರಬಲಿ ಎಲ್ಲ ಪ್ರಾಕ್ಟೀಸ್ ಜಾಸ್ತಿ ಇತ್ತು. ಜನಗಳನ್ನ ಬಲಿ ಕೊಟ್ಬಿಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ಬಂತು ದ್ಯಾಟ್ ದೇ ಶುಡ್ ಈ ಪ್ರಾಕ್ಟೀಸ್ನ ಸ್ಟಾಪ್ ಮಾಡಬೇಕು, ಇಲ್ಲಾಂದರೆ ಲೀಗಲ್ ಆ್ಯಕ್ಷನ್ ತೊಗೊತಾರೆ ಅಂತ. ದಟ್ ಈಸ್ ವೈ ದಿಸ್ ನರಬಲಿ ಪ್ರಾಕ್ಟೀಸ್ ಸ್ಟಾಪ್ ಆಯಿತು. ಬಟ್ ಬಿಫೋರ್ ದ್ಯಾನ್ ದೇ ವಾಸ್ ನೋ ರೆಸ್ಟ್ರಿಕ್ಷನ್ಸ್ ಲೈಕ್ ದಿಟ್. ಸೊ ಜನಗಳು ಸಾಯಿಸೋದು, ನರಬಲಿ ಕೊಡೋದು ಆ ಥರ ಎಲ್ಲ ಮಾಡ್ತಿದ್ರು. ಯಾರೆಲ್ಲ ಸತ್ತೋಗಿದಾರೋ ಅವರೆಲ್ಲ ದೇವರಿಗೆ ಬಲಿ ಕೊಟ್ಟಿರೋದಂತ ಮಾತಾಡೋಕ್ಕೆ ಶುರು ಮಾಡಿಕೊಂಡ್ರು. ಸೊ ಈ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಆಸಾಮಲ್ಲಿ ಗೌಘಾಟಿ ಒಂದು ಪ್ಲೇಸಲ್ಲಿ ಒಂದು ವ್ಯಕ್ತಿ ರೋಡಲ್ಲಿ ಮಲಗಿರಾಗ ಅವ್ರ ಮೇಲೆ ಕಲ್ಲಾಕಿ ಸಾಯಿಸಿರೋದು ಅಂತ ತಿರ್ಗಾ ಒಂದು ನ್ಯೂಸ್ ಬಂತು. ಆಸಾಮಲ್ಲಿ ಆ ಇನ್ಸಿಡೆಂಟ್ ಆದಮೇಲೂ ಅಗೇನ್ ದಿ ಪೊಲೀಸ್ ಕುಡಂಟ್ ಫೈಂಡ್ ಹೂ ಇಸ್ ದಿ ಕಿಲ್ಲರ್. ಅದಿಂಗೆ ಈ ಇನ್ಸಿಡೆಂಟ್ ಎಲ್ಲ ಆಗ್ತಿದೆ ಅಂತ ಗೊತ್ತಿಲ್ಲ. ವಿತೌಟ್ ಎನಿವನ್ಸ್ ಇಂಟರ್ಫೆರೆನ್ಸ್. ಯಾರೂ ಆ ಕಿಲ್ಲರ್ನ ನೋಡಿಲ್ವಾ, ಇಲ್ಲಾಂದರೆ ಆ ಕಿಲ್ಲರು ಒಂದು ಕ್ಲೂನು ಬಿಟ್ಟಿಲ್ವಾ. ಐ ಡೋಂಟ್ ನೋ ಹೌ ದಿಸ್ ಈಸ್ ಹ್ಯಾಪನಿಂಗ್. ನಿಮ್ಗೆ ಏನು ಅನಿಸ್ತಿದೆಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಸ್ ದಿಸ್ ಅ ಸೈಕೋ ಕಿಲ್ಲರ್ ಇಲ್ಲಾಂದರೆ ನರಬಲಿ ಪ್ರಾಕ್ಟೀಸಾ ಏನಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಆಲ್ಸೋ ಈ ಕೇಸ್ ಬಂದು ಸ್ಟಿಲ್ ಇಟ್ಸ್ ಪೆಂಡಿಂಗ್. ಸೊ ಥೌಸಂಡ್ಸ್ ಆಫ್ ಕೇಸ್ ಈ ಇಂಡಿಯಾದಲ್ಲಿ ಪೆಂಡಿಂಗ್ ಇದೆ ಅಲ್ವಾ, ಸೇಮ್ ಥಿಂಗ್ ದಿಸ್ ಕೇಸ್ ಆಲ್ಸೋ ಅ ಪಾರ್ಟ್ ಆಫ್ ಇಟ್. ಇಟ್ಸ್ ಸ್ಟಿಲ್ ಪೆಂಡಿಂಗ್. ಆ್ಯಂಡ್ ಇವತ್ತು ಈ ಆರ್ಟಿಕಲ್ ಓದಿ ಐ ವಾಸ್ ಜಸ್ಟ್ ಇಷ್ಟೊಂದು ಥಾಟ್ಸ್ ಇನ್ ಮೈ ಮೈಂಡ್ ಓಡ್ತಾ ಇತ್ತು. ಸೊ ಐ ಥಾಟ್ ಆಫ್ ಇಲ್ಲ ಉಳ್ಳ ನಿಮಗೆ ಬಿಡೋಣ ಅಂತ. ನೀವು ಯೋಚನೆ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ ಎಂಟೈರ್ ಫುಲ್ಲಾಗಿ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.